ಕಾಂಗ್ರೆಸ್ನಲ್ಲಿ ಸತ್ಯವಂತರಿಗೆ ಕಾಲವಿಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರಧಾನಿ ಮೇಲೆ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಸೋನಿಯಾ ಗಾಂಧಿ ಕುಟುಂಬದ ವಿರುದ್ಧ ಯಾರೂ ಮಾತನಾಡಬಾರ್ದು, ಎಲ್ಲರೂ ಕೂಡ ಏನೋ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. SC ST ಆದ ಕಾರಣ ಬೇಗ ರಾಜೀನಾಮೆ ಪಡೆದುಕೊಂಡ್ರು. ಹಾಗೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಕುಟುಂಬದ ವಿರುದ್ಧ ಯಾರೂ ಕೂಡ ಮಾತನಾಡಬಾರ್ದು, ಸೊ ಸುಮ್ಮನೆ ಇರಬೇಕು ಅನ್ನುವಂಥ ಮಾತನ್ನ ಸಿಟಿ ರವಿ ಹೇಳಿದ್ದಾರೆ. SC ST ಆದ ಕಾರಣ ಬೇಗ ರಾಜೀನಾಮೆಯನ್ನ ತಗೊಂಡ್ರು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಯಾರು ಕೂಡ ಸೋನಿಯಾ ಗಾಂಧಿ ಕುಟುಂಬದ ವಿರುದ್ಧ ಮಾತಾಡಬಾರ್ದು. ಅವರು ಸುಳ್ಳು ಆರೋಪ ಮಾಡಿದ್ರು ಕೂಡ ನೀವು ಗೋಣ ಅಲ್ಲಾಡಿಸ್ಬೇಕು, ಬಡವ ಮಡಗದಂಗೆ ಇರುವಂತಿರ್ಬೇಕು. ಅದರಲ್ಲೂ ನೀವು SC ST ಆದರೆ ನಾವು ಹೇಳ್ದಂಗೆ ಕೇಳಬೇಕು. ಈಗ ST ನಾಯಕ ಆದ ಕಾರಣಕ್ಕೆ ರಾಜಣ್ಣನ ರಾಜೀನಾಮೆ ತಕ್ಷಣ ತಗೊಂಡ್ರು. ಅವ್ರು ಬಲಾಢ್ಯರಾಗಿದ್ದರೆ, ಬಲವಾದ ಜಾತಿಗೆ ಸೇರಿದ್ರೆ ಇಷ್ಟು ಬೇಗ ರಾಜೀನಾಮೆ ಕೇಳ್ತಿರ್ಲಿಲ್ಲ. ಅವ್ರು ST ಸಚಿವ, ಅದಕ್ಕೆ ರಾಜೀನಾಮೆ ತಗೊಂಡ್ರು. ಸತ್ಯ ಹೇಳಿದ್ರು, ಅದಕ್ಕೆ ರಾಜೀನಾಮೆ ತಗೊಂಡ್ರು. ಸಿದ್ದರಾಮಯ್ಯನವ್ರು ಬಹಳ ಬುದ್ಧಿವಂತರು, ಅವರಿಗೂ ಗೊತ್ತು. 14ರಲ್ಲಿ ಚುನಾವಣೆ ಆದಾಗಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಸರ್ಕಾರವೇ ಇದ್ದಿತ್ತು. 19ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕಾಂಗ್ರೆಸ್ ಬೆಂಬಲಿತ ಸರ್ಕಾರವೇ ಇದ್ದಿದ್ದು. 24ರಲ್ಲಿ ಲೋಕಸಭಾ ಚುನಾವಣೆ ಆದಾಗಲೂ ಕಾಂಗ್ರೆಸ್ ಸರ್ಕಾರವೇ ಇದ್ದಿತ್ತು. ಮತದಾರರ ಪಟ್ಟಿಯನ್ನ ತಯಾರು ಮಾಡೋದು ಯಾರು? ಚುನಾವಣಾ ಆಯೋಗ ಅಲ್ಲ. ಚುನಾವಣಾ ಆಯೋಗ ಕೇಂದ್ರ ದೆಹಲಿಯಲ್ಲಿ ಒಂದು ಆಫೀಸು, ಬೆಂಗಳೂರಲ್ಲಿ ಒಂದು ಆಫೀಸು, ಬೇರೆ ಏನಿದೆ ಅವ್ರ ಹತ್ರ? KN ರಾಜಣ್ಣ ಸಹಕಾರಿ ಸಚಿವರು, ರಾಹುಲ್ ಗಾಂಧಿಯವರು